ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ತುಂಬ ಟೇಸ್ಟಿಯಾಗಿರುವಂತಹ ಎಣ್ಣೆಗಾಯಿ, ನಮ್ಮ ದಕ್ಷಿಣ ಕನ್ನಡದ ಎಣ್ಣೆಗಾಯಿನ ಮಾಡಿದ್ದೇನೆ ಇವತ್ತು. ಯಾವ ರೀತಿ ಮಾಡಿದ್ದೇನೆ ಅಂತ ನಿಮ್ಮಲ್ಲಿ ಕೂಡ ಹಂಚ್ಕೊಂಡಿದ್ದೇನೆ. ಮೊದಲು ಒಮ್ಮೆ ಹಂಚ್ಕೊಂಡಿದ್ದೆ ವಿಡಿಯೋನ, ಅದು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲಂತೆ, ಅದಕ್ಕೆ ಇವಾಗ ಕೂಡ ಮಾಡಿ ಹಂಚ್ಕೊಂಡಿದ್ದೇನೆ. ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ತುಂಬ ಎಣ್ಣೆ ಹಾಕಿಲ್ಲ ನಾನು. ಎಣ್ಣೆಗಾಯಿ ಅಂದರೆ ತುಂಬ ಎಣ್ಣೆ ಹಾಕ್ತಾರೆ, ನಾನು ಎಣ್ಣೆ ತುಂಬ ಹಾಕಿಲ್ಲ. ತುಂಬ ಟೇಸ್ಟಿಯಾಗಿದೆ ನೋಡಿ. ಈ ಬದನೆಕಾಯಿ ತೊಟ್ಟು ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದನ್ನು ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ಇವತ್ತು ನಮಗೆ ಗುಳ್ಳ ಬದನೆಕಾಯಿಯ ಎಣ್ಣೆಗಾಯಿ ಸ್ವಲ್ಪ ಬೆಳೆದಿದೆ. ಬೆಳೆದ್ರೆ ಚೆನ್ನಾಗಾಗೋದಿಲ್ಲ, ಆದರೂ ನಮಗೆ ಅದು ಇಷ್ಟ, ಅಂದರೆ ಎಣ್ಣೆಗಾಯಿ ಇಷ್ಟ, ಅದಕ್ಕೋಸ್ಕರ ಎಣ್ಣೆಗಾಯಿ ಮಾಡ್ತಾ ಇದ್ದೇವೆ. ನೋಡಿ, ಇದನ್ನು 4 ಭಾಗಗಳನ್ನಾಗಿ ಮಾಡಿದ್ದೇವೆ. ಒಳಗೇನಾದ್ರು ಉಂಟಾ ಅಂತ ನೋಡ್ಕೊಂಡಿದ್ದೇನೆ, ತೊಳೆದಿದ್ದೇನೆ. ಹಾಗೆಯೇ ತೊಟ್ಟಿನ ಇದು ತುದಿ ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲದರದ್ದು ಹಾಗೆ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದೊಂದೆಲ್ಲ ಈ ಥರ, ಅಂದರೆ ಅರ್ಧರ್ಧ ಹಾಳಿರೋದನ್ನೆಲ್ಲ ತೆಗೆದು ಈ ಥರ ಆಗಿದೆ. ಇದಿನ್ನು ಒಗ್ಗರಣೆ ಹಾಕೋದೆ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಬಾಣಲೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆಗಾಯಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಚಟಪಟ ಅಂತ ಹೇಳ್ತಾ ಇದೆ. ಸಾಸಿವೆ ಚಟಪಟ ಅಂತ ಹೇಳುವಾಗ ಇದಕ್ಕೆ ನಾವು ಬದನೆಕಾಯಿನ ಹಾಕೋದು, ಕೊಯ್ದಿಟ್ಟಂತಹ ಬದನೆಕಾಯಿ. ಇಲ್ಲಿ ದೂರ ನಿಂತ್ಕೊಂಡು ಇದನ್ನ ವಿಡಿಯೋ ಮಾಡಬೇಕಷ್ಟೇ. ಮೈ ಕೈಗೆಲ್ಲ ಎಣ್ಣೆ ಹರಡ್ತದೆ. ಇದೆಲ್ಲ ಕೈದು ಕೊಡಿ. ಎಣ್ಣೆ ರಟ್ತಾ ಇದೆ. ಹರಿ ನೋಡಿ, ಚೆನ್ನಾಗಿರುವ ಬಿಸಿ ಬಿಸಿ ಎಣ್ಣೆಗೆ ಬದನೆಕಾಯಿ ಹಾಕಿದರೆ ಆಗುವ ಅವಸ್ಥೆನೇ ಇದೆ. ವಿಡಿಯೋನು ಬೇಡ, ಏನು ಬೇಡ, ಓಡೋದೆ ಅರ್ಧ ಮೈಲಿ ದೂರ. ಸ್ವಲ್ಪ ರಟ್ಟಿತ್ತು ನನ್ನ ಕುತ್ತಿಗೆ ಹತ್ರ. ಅರ್ಥನೇ ಇದೆ ಇನ್ನೂ ಕೂಡ. ನೋಡಿ, ಈ ಥರ ಬೇಯಿಸ್ಕೊಳ್ಳೋದು ನಾನು ಇದಕ್ಕೆ ತುಂಬಿಸಿ ಬೇಯಿಸ್ಕೊಳ್ಳೋದಲ್ಲ, ಈ ಥರನೇ ಬೇಯಿಸ್ಕೊಳ್ಳೋದು. ಇದಕ್ಕೇನೆ ಇನ್ನು ಉಪ್ಪು ಹಾಕ್ತೀನಿ. ನೋಡಿ, ಈ ಥರ ಉಪ್ಪು ಹಾಕ್ಕೊಳ್ಬೇಕು. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯ್ತು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಪರವಾಗಿಲ್ಲ, ಯಾಕಂದರೆ ಆಮೇಲೆ ನಾವು ರುಬ್ಬಿ ಹಾಕಿರೋದಕ್ಕೂ ಜೊತೆಯಲ್ಲಿ. ನೋಡಿ, ಇನ್ನೂ ಸಿಡಿತಾ ಇದೆ. ಉಪ್ಪು ಹಾಕಿದಲ್ವ, ಉಪ್ಪು ಹಾಕ್ಕೊಂಡೆ. ಉಪ್ಪು ಖಾರ ಎಲ್ಲ ಎಳಿಬೇಕಲ್ಲ, ಅದಕ್ಕೆ ಉಪ್ಪನ್ನ ಫಸ್ಟ್ ಹಾಕಿರೋದು. ಖಾರ ಎಳಿತದ ಇಲ್ವ ನನಗಾಗುತ್ತೆ, ಉಪ್ಪು ಬೇಕಷ್ಟೆ. ಎಲ್ಲ ಬದನೆಕಾಯಿನೂ ಕೆಂಪಿಗೆ ಹುರ್ಕೊಳ್ಬೇಕು ಈ ಥರ. ಏನೋಪ್ಪ, ಎಲ್ಲ ಎಣ್ಣೆಯಲ್ಲೇ ಬೇಯ್ತಾ ಇದೆ. ಸ್ವಲ್ಪ ಮುಚ್ಚಿಡಬೇಕು. ಇನ್ನು ಸ್ವಲ್ಪ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಬಿಡ್ತೇನೆ. ಹಾಗೆ ಒಂದು 30 ಸೆಕೆಂಡಿಗೊಮ್ಮೆ ಈ ಥರನೇ ಮಗಿಸ್ಕೊಂಡ್ರೆ ಸಾಕು. ಏನೋ ಮುಖಕ್ಕೆ ರಟ್ಟಿಲ್ಲ, ಇಲ್ಲಿ ರಟ್ಟಿತ್ತು, ಅದಕ್ಕೆ ಸ್ವಲ್ಪ ಜೇನು ಹಚ್ಚಿದ್ದೇನೆ. ನೋಡಿ, ಇದಕ್ಕೆ ಬೇಕಾದರೆ ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ಬೋದು. ಇದು ಕಲರ್ ಇಲ್ಲ ಮೆಣಸಿನ ಹುಡಿ. ಏನಂತ ಹೇಳಿದರೆ, ಇದು ಜಾಸ್ತಿ ಹಾಕ್ಕೊಂಡ್ರೆ ಇಲ್ಲಿ ನಿಲ್ಲಿಕ್ಕಾಗಲಿಕ್ಕಿಲ್ಲ. ಏನಂತ ಹೇಳಿದರೆ, ಇದು ಇದರದ್ದು ಅಂತ ನಾವು ಮಾಡಿಟ್ಟಿರುವಂತಹ
ಗಾಂಧಾರಿ ಮೆಣಸು ಬಾಯಿಗೆ ಬರೋದಿಲ್ಲಪ್ಪ, ಗಾಂಧಾರಿ ಮೆಣಸು ಅಂತ. ಜೀರಿಗೆ ಮೆಣಸು ಅಂತ ಬರುತ್ತೆ. ಸಾಂಬಾರು ಹುಡಿ ನಾವು ಮಾಡಿ ಇಟ್ಟದಲ್ಲ, ಬೇಡ ಬೇಕಾದ್ರೆ ಸಾಂಬಾರು ಹಾಕಿ ಕಡಿಯೋ. ಜಾಸ್ತಿ ಸಾಂಬಾರು ಹಾಕಲಿಕ್ಕಿಲ್ಲ ಇದಕ್ಕೆ. ಎಣ್ಣೆ ಅಂದರೆ ಇದೇ ಕಾಣಬೇಕು ಜಾಸ್ತಿ ಬದನೆ ಉಂಟಲ್ಲ ಅಲ್ಲಿ ತೆಂಗಿನಕಾಯಿ. ಮುಚ್ಚಳ ತಗೊಂಬ. ಇದನ್ನೇ ಮುಚ್ಚೋಣ ಈಗ, ಬೇರೆ ಅದನ್ನ ಆಮೇಲೆ ಮುಚ್ಚೋಣ. ನೋಡಿ ಈ ದೊಡ್ಡದನ್ನ ಈ ಥರ ಮಾಡಿ ದೊಡ್ಡದನ್ನ ಮಧ್ಯದಲ್ಲಿ ಹಾಕ್ಬೇಕು, ಯಾಕಂದರೆ ಬೇಯೋದಿಲ್ಲ. ಸಣ್ಣ ಸಣ್ಣವು ಬೇಯುತ್ತೆ. ಮುಚ್ಚಿಬಿಟ್ಟು ಈರುಳ್ಳಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಟೊಮೆಟೊ ಕೂಡ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇವಾಗ. ಸಣ್ಣ ಸಣ್ಣಕ್ಕೆ, ಅಂದರೆ ತುಂಬ ಸಣ್ಣಕ್ಕೆ ಬೇಡ, ಇದನ್ನ ರುಬ್ಬೋ ಕಾರಣ ತುಂಬ ಸಣ್ಣಕ್ಕೆ ಇದು ಕಟ್ ಮಾಡಿಕೊಳ್ಬೇಕು ಅಂತಿಲ್ಲ. ಒಂದು ಎರಡೆರಡು ಭಾಗ ಮಾಡಿ ಹಾಕ್ಕೊಂಡ್ರೆ ಸಾಕು. ನೋಡಿ ರುಬ್ಕೊಂಡು ಬಂದಾಯಿತು. ಇದನ್ನು ಇನ್ನು ನಾನು ಎಣ್ಣೆಯಲ್ಲಿ ಬೇಯಿಸಿರುವಂತಹ ಬದನೆಕಾಯಿಗೆ ಹಾಕ್ಕೊಳ್ತೀನಿ. ನೋಡಿ ಹೆಂಗೆ ರಟ್ಟಿದೆ ಅಂತ. ಬದನೆಕಾಯಿ ಹಾಕಬೇಕಿದ್ರೆ ಎಲ್ಲ ಎಣ್ಣೆ ಎಲ್ಲ ಫುಲ್ ಸ್ಪ್ರೆಡ್ ಆಗಿದೆ ನೋಡಿ. ನೋಡಿ ಬೆಂದು ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ ಬೆಂದು. ನೋಡಿ ಒಂದೊಂದು ಚೆನ್ನಾಗಿ ಬೆಂದಿರ್ತದೆ. ನಂಗೆ ಚೆನ್ನಾಗಿ ಬೇಯಿಸಬೇಕು. ನಿಮಗೆ ಇಷ್ಟು ಬೇಯಬೇಕು ಅಂತ ಇಲ್ಲ ಅಂದರೆ ಸ್ವಲ್ಪ ಬೇಯುವಾಗಲೇ ಇದನ್ನ ರುಬ್ಬಿ ಹಾಕ್ಕೋಬೋದು. ನೋಡಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ತೀನಿ. ನೋಡಿ ಮುಚ್ಚಳದಲ್ಲೆಲ್ಲ ಇದೆ, ಇದಕ್ಕೆ ನೀರಲ್ಲೆಲ್ಲ ಸ್ಪ್ರೆಡ್ ಮಾಡಿ ಹಾಕ್ಕೊಂಡಿರ್ತೀನಿ. ಸ್ಟವ್ ಸ್ವಲ್ಪ ದೊಡ್ಡ ಮಾಡಿಕೊಂಡೆ. ಇನ್ನು ಇದರಲ್ಲೊಮ್ಮೆ ಕುದಿಸ್ತೀನಿ. ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಕೆಂಪಾಗಿರ್ತದೆ. ಆಮೇಲೆ ನೀವು ಇದಕ್ಕೆ ಮೆಣಸ್ಕಾಯಿ ಕೂಡ ಈಗಲೇ ಹಾಕ್ಕೊಳ್ಬೋದು. ಅಂದರೆ ಮೆಣಸನ್ನ ಚೆನ್ನಾಗಿ ಹುರ್ಕೊಂಡು ಬೇಕಾದ್ರೆ ಇದರಲ್ಲೇ ಹಾಕಿ ರುಬ್ಕೋಬೋದು. ಅಥವಾ ಈಗ ನಿಮಗೆ ಬೇಕಾದಷ್ಟು ಖಾರ ಆವಾಗಲೂ ಹಾಕಿದ್ದೀವಿ, ಇನ್ನು ಬೇಕು ಅಂದರೆ ಇವಾಗಲೂ ಹಾಕ್ಕೋಬೋದು. ಇದು ಎಣ್ಣೆಗಾಯಿನ ಎರಡು ರೀತಿ ಮಾಡ್ತಾರೆ ನೋಡಿ. ಇದರಲ್ಲಿ ಬೇಯಲಿಕ್ಕೆ ಬಿಟ್ಟುಬಿಡೋದು, ಬೇಯಕ್ಕೆ ಬಿಟ್ಬಿಡೋದು. ಆವಾಗ ಟೊಮೆಟೊದ ಹುಳಿ ಇದೆಯಲ್ಲ ಅದನ್ನು ಕೂಡ ಚೆನ್ನಾಗಿ ಹೀರ್ಕೊಳ್ತದೆ ಈ ಬದನೆಕಾಯಿ. ಮುಚ್ಚಿಟ್ಬಿಡುವ, ಚೆನ್ನಾಗಿ ಒಮ್ಮೆ ಬೇಯಲಿ. ನೋಡಿ ಅಲ್ಲಿ ಬೇಯ್ತಾ ಇದೆ, ಟೊಮೆಟೊ ಗ್ರೇವಿಯಲ್ಲಿ ಬೇಯ್ತಾ ಇದೆ. ಆವಾಗ ನಾನು ಸ್ವಲ್ಪ ತೆಂಗಿನ ತುರಿನ ತಗೊಂಡು ಒಂದು ಕಪ್ ಆಗುವಷ್ಟು, ಒಂದು ಹದ ತೆಂಗಿನಕಾಯಿ ಅಂದರೆ ಒಂದು ಇಷ್ಟೊಡ್ಡ ಗಡಿ ಆಗುವಷ್ಟು ತೊಗೊಂಡಿದ್ದೇನೆ. ಅಂದರೆ ಒಂದು ಕಾಯಿಯ ಒಂದು ಚಿರಟೆ ಆಗುವಷ್ಟು ಇಷ್ಟನ್ನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ಮಾಡ್ಕೊಳ್ಳುವ ಅಂತ ಇದ್ದೇನೆ. ಹಾಗೆ ನಾನು ಸ್ವಲ್ಪ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂದು 4-5 ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಮೆಣಸು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇದನ್ನು ಕೂಡ ನುಣ್ಣಗೆ ನೋಡಿ. ಇದು ಗ್ರೇವಿಯಲ್ಲಿ ಸಹ ಚೆನ್ನಾಗಿ ಬೆಂದು ರೆಡಿ ಆಗಿದೆ ನೋಡಿ. ಯಾವ ರೀತಿ ಸಣ್ಣಕ್ಕಿಟ್ಟಿದ್ದೇನೆ, ಹಾಗೆ ಚೆನ್ನಾಗಿ ಬೆಂದಿದೆ. ಗ್ರೇವಿಯಲ್ಲಿ ಸಹ ಬೆಂದು ಟೊಮೆಟೊದ ಹುಳಿಯನ್ನೆಲ್ಲ ಹೀರ್ಕೊಂಡು ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ. ಈಗಲೇ ತಿನ್ನಲಿಕ್ಕೆ ಚೆನ್ನಾಗಿದೆ, ಆದರೆ ಖಾರ ಇಲ್ಲ. ಆಮೇಲೆ ಸ್ವಲ್ಪ ಗ್ರೇವಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನೋಡಿ ನಾವು ರುಬ್ಕೊಂಡು ಬಂದಿರುವಂತಹ ಈ ತೆಂಗಿನಕಾಯಿಯ ಗ್ರೇವಿಯನ್ನು ಕೂಡ ಹಾಕ್ಕೊಡುವ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೇನೆ ನೋಡಿ. ನೀರು ಕೂಡ ಹಾಕ್ಕೊಂಡಿದ್ದೇನೆ, ಹದ ನೀರು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪವಾಗಿರ್ತದೆ, ಇದು ಮಂದವಾಗಿದ್ದರೆ ಚೆನ್ನಾಗಿರ್ತದೆ. ನೀರು ಬೇಕಿದ್ರೆ ಮಾಡ್ಕೊಳ್ಬೋದು ಸ್ವಲ್ಪ. ನಾನು ಇಷ್ಟು ಮಂದವಾಗಿ ಮಾಡ್ಕೊಂಡಿದ್ದೇನೆ. ಇನ್ನು ಉಪ್ಪು ಸಾಕಂತ ನೋಡ್ಕೊಂಡು ಒಂದು ಉಪ್ಪು ಹಾಕ್ಕೊಳ್ಳೋದು ಬಾಕಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಬಿಳಿ ಎಳ್ಳೇ ಆಗಬೇಕು ಅಂತ ಇಲ್ಲ, ಕಪ್ಪೆಳ್ಳು ಕೂಡ ಹಾಕ್ಕೋಬೋದು ನೋಡಿ.
ಎಷ್ಟು ಚೆನ್ನಾಗಿ ಬಂತು. ಈ ಒಂದೊಂದು ಬದನೆಕಾಯಿನ ಹೀಗೆ ತಿನ್ನಬೇಕಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ನೋಡಿ, ಒಂದೆರಡು ಸರ್ತಿ ಉಪ್ಪಿದೆಯಾ ನೋಡಿಕೊಂಡು ಒಂದೆರಡು ಕುದಿ ಸಣ್ಣಕ್ಕೆ ಬರಲಿಕ್ಕೆ ಬಿಟ್ಟರೆ ಮುಚ್ಚಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೇನೆ ಅಷ್ಟೇ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಹೇಳಿದಾಗೆ ನಾನು ಇದಕ್ಕೆ ಹುಳಿ ಹಾಕ್ಕೊಂಡಿದ್ದೆ ರುಬ್ಬುವಾಗ, ಹುಣಸೆ ಹಣ್ಣು, ಅದನ್ನು ಹೇಳಿಲ್ಲ. ನೋಡಿ ಇವಾಗ ರೆಡಿಯಾಗಿದೆ. ಇನ್ನು ಮುಚ್ಚಿಟ್ಕೊಂಡು ಒಮ್ಮೆ ಬೇಯಿಸ್ಕೊಂಡ್ರೆ ಸಾಕು. ಬೇಯಲಿಕ್ಕೆ ಏನಿಲ್ಲ ಇದರಲ್ಲಿ, ಅದು ಒಂದು ಕುದಿ ಬರಲಿ ಅಂತ. ನೋಡಿ, ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ. ಜಾಸ್ತಿ ಎಣ್ಣೆ ಹಾಕಿದರೆ ಎಣ್ಣೆ ನಿಲ್ತದೆ, ಆವಾಗ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಜಾಸ್ತಿ ಎಣ್ಣೆ ಹಾಕೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನೋಡಿ, ಸ್ವಲ್ಪ ಎಣ್ಣೆಯಲ್ಲೇ ಬದನೆಕಾಯಿ ಬೇಯಿಸ್ಕೊಂಡು ಎಷ್ಟು ಚೆನ್ನಾಗಿರುವಂತಹ ಎಣ್ಣೆಗಾಯಿ ರೆಡಿಯಾಗಿದೆ. ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ಊಟ. ಈ ಎಣ್ಣೆಗಾಯಿ ಮಾಡ್ತೇನೆ ಅಂತಲೇ ನಾನಿವತ್ತು ಬೆಳ್ತಿಗೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ರೊಟ್ಟಿ ಥರ ಆಗಿದೆ, ದೋಸೆ ಥರ ಇಲ್ಲ, ಪುಡಿ ಇದೆ. ಸುಮ್ಮನೆ ಅದು ತಣಿಲಿಕ್ಕೆ ಬಿಟ್ಟಿದ್ದೆ, ಆದ ಕಾರಣ ನೋಡಿ ಪುಡಿ ಇದೆ ಅನ್ನ. ನೋಡಿ, ಒಂದು ಕಪ್ಪಲ್ಲಿ ಹಾಕಿಬಿಟ್ರೆ ಒಳ್ಳೆದಿರ್ತಿತ್ತು. ಬೆಳ್ತಿಗನ್ನನೇ ಮಾಡ್ಕೊಂಡಿದ್ದೇನೆ ಇವತ್ತು. ಬೆಳ್ತಿಗನ್ನ ಎಣ್ಣೆಗಾಯಿ, ಈ ಕಾಂಬಿನೇಷನ್ ಕುಚ್ಚಲಕ್ಕಿ ಅನ್ನಕ್ಕೂ ಆಗ್ತದೆ, ಆದರೂ ಕೂಡ ಬೆಳ್ತಿಗನ್ನ ಇನ್ನೂ ಟೇಸ್ಟಿಯಾಗಿರ್ತದೆ. ನೋಡಿ, ಚೆನ್ನಾಗಿ ಬೆಂದಿರುವಂಥದ್ದು ಇದೆಯಾ ನೋಡ್ಕೋಬೇಕು. ಈಗ ಎಣ್ಣೆಗಾಯಿ ಮತ್ತು ಬೆಳ್ತಿಗನ್ನ, ತುಂಬ ಟೇಸ್ಟಿಯಾಗಿರುವಂತಹ ಬೆಳ್ತಿಗನ್ನ ಚಪಾತಿ ರೊಟ್ಟಿಯಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ, ಸೂಪರಾಗಿದೆ. ನೋಡಿ, ಗ್ರೇವಿ ಎಲ್ಲ ಒಳಗಿದೆ ನೋಡಿ, ಅದರ ಚೆನ್ನಾಗಿದೆ. ನೋಡಿ, ನಾವು ಬದನೆಕಾಯಿ ಪ್ರಿಯರಂತೂ ಈ ಥರ ಒಂದು ಎಣ್ಣೆಗಾಯಿ ಅನ್ನ ಇದ್ದರೆ, ಕುಚ್ಚಲನ್ನ ಕೂಡ ಒಳ್ಳೆಯದಾಗ್ತದೆ, ಕುಚ್ಚಲನ್ನ ಕೂಡ ಮಾಡ್ಕೊಳ್ಬೋದು, ಒಳ್ಳೆಯದಾಗ್ತದೆ. ಹೀಗೆ ಮಾಡಿ ಒಂದು ನಮ್ಮ ಊಟ ಇವತ್ತಿದು ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಎಣ್ಣೆಗಾಯಿಯೊಂದಿಗೆ. ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಖಾರ ಇದೆ, ನಾನು ಹೇಳಿದ್ನಲ್ಲ, ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ತಣ್ಣದು ಸಿಗಬೇಕು ಬದನೆಕಾಯಿ ತಿನ್ಲಿಕ್ಕಂತೂ ತುಂಬ ಟೇಸ್ಟಿ ಆಗ್ತದೆ. ಏನಪ್ಪ ಇಷ್ಟು ಫಾಸ್ಟ್ ಊಟ ಮಾಡ್ತಾಳೆ, ಊಟ ನೋಡಿದವ್ರ ಥರ ಅಂದ್ಕೋಬೇಡಿ, ಅಷ್ಟು ಟೇಸ್ಟಿಯಾಗಿದೆ. ನೀವು ಅಷ್ಟೇ, ಎಷ್ಟು ನಿಧಾನವಾಗಿ ಊಟ ಮಾಡೋರಾದರೂ ಹೀಗೆ ಊಟ ಮಾಡ್ತೀರ, ಅಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು. ರಾಮ್ ರಾಮ್.